ದೋಷಾರೋಪ ಪಟ್ಟಿ ಎಂದರೇನು? ಸಾಮಾನ್ಯವಾಗಿ ನಾವು ಇದನ್ನು ಚಾರ್ಜ್ ಶೀಟ್ ಎಂದು ಕರೆಯುತ್ತೇವೆ. ಒಂದು ಅಪರಾಧದ ತನಿಖೆ ಸಂಪೂರ್ಣವಾಗಿ ಮುಗಿದ ನಂತರ ಪೊಲೀಸರಿ ನ್ಯಾಯಾಲಯಕ್ಕೆ ಸಲ್ಲಿಸುವ ಅಂತಿಮ ವರದಿಯೇ ಈ ದೋಷಾರೋಪ ಪಟ್ಟಿ. ಯಾವುದಾದರೂ ಒಂದು ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾದ ಮೇಲೆ ಪೊಲೀಸರು ಆ ಘಟನೆಯ ಬಗ್ಗೆ ಕೂಲಂಕಷವಾಗಿ ತನಿಖೆ ನಡೆಸುತ್ತಾರೆ. ಈ ತನಿಖೆಯ ವೇಳೆ ಆರೋಪಿಯ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳು ದೊರೆತಾಗ ಆ ಎಲ್ಲಾ ಸಾಕ್ಷ್ಯಗಳನ್ನು ಒಂದೆಡೆ ಸೇರಿಸಿ ನ್ಯಾಯಾಲಯಕ್ಕೆ ಸಲ್ಲಿಸುವ ಅಧಿಕೃತ ದಾಖಲೆಯೇ ಈ ಚಾರ್ಜ್ ಶೀಟ್. ಇದರಲ್ಲಿ ಏನೇನಿರುತ್ತದೆ? ಈ ದಾಖಲೆಯಲ್ಲಿ ಪ್ರತಿಯೊಂದು ವಿವರವೂ ಅತಿ ಮುಖ್ಯ. ಆರೋಪಿಯ ವಿವರ, ತಪ್ಪು ಮಾಡಿದ ವ್ಯಕ್ತಿಯ ಹೆಸರು ಮತ್ತು ವಿಳಾಸ. ಅಪರಾಧದ ವಿವರ, ಅಸಲಿಗೆ ಅಲ್ಲಿ ನಡೆದಿದ್ದೇನು, ಆ ಘಟನೆಯ ಸಂಪೂರ್ಣ ಮಾಹಿತಿ. ಸಾಕ್ಷ್ಯಗಳು, ಘಟನೆಯನ್ನು ಕಣ್ಣಾರೆ ನೋಡಿದ ಸಾಕ್ಷಿಗಳ ಪಟ್ಟಿ ಮತ್ತು ಅವರ ಹೇಳಿಕೆಗಳು. ದಾಖಲೆಗಳು, ಪೊಲೀಸರು ನಡೆಸಿದ ಪಂಚನಾಮೆ, ವೈದ್ಯಕೀಯ ವರದಿ ಮತ್ತು ಸಿಕ್ಕಿರುವ ಇತರ ಭೌತಿಕ ಪುರಾವೆಗಳು. ಕಾನೂನು ಸೆಕ್ಷನ್ಗಳು, ಭಾರತೀಯ ನ್ಯಾಯ ಸಂಹಿತೆಯ ಅಡಿಯಲ್ಲಿ ಆರೋಪಿಯ ಮೇಲೆ ಯಾವೆಲ್ಲ ಕಾನೂನುಗಳ ಅನ್ವಯ ಕ್ರಮ ಜರುಗಿಸಬೇಕು ಎಂಬ ನಿಖರ ಉಲ್ಲೇಖ. ನೀವು ತಿಳಿದಿರಲೇಬೇಕಾದ ಮುಖ್ಯ ಅಂಶಗಳು. ಸಮಯ ಮಿತಿ, ಪೊಲೀಸರು ಈ ಪಟ್ಟಿಯನ್ನು ಸಲ್ಲಿಸಲು ಕಾಲಮಿತಿ ಇರುತ್ತದೆ. ಸಾಮಾನ್ಯವಾಗಿ ಸಣ್ಣ ಅಪರಾಧಗಳಿಗೆ 60 ದಿನಗಳು ಮತ್ತು ಕೊಲೆ ಅಥವಾ ಅತ್ಯಾಚಾರದಂತಹ ಗಂಭೀರ ಅಪರಾಧಗಳಿಗೆ 90 ದಿನಗಳ ಒಳಗೆ ಇದನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲೇಬೇಕು. ವಿಚಾರಣೆಯ ಆರಂಭ, ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರವೇ ನ್ಯಾಯಾಲಯದಲ್ಲಿ ಅಧಿಕೃತವಾಗಿ ವಿಚಾರಣೆ ಅಥವಾ ಟ್ರಯಲ್ ಪ್ರಾರಂಭವಾಗುತ್ತದೆ. ನ್ಯಾಯಾಧೀಶರ ಪಾತ್ರ, ಚಾರ್ಜ್ ಶೀಟ್ನಲ್ಲಿರುವ ಸಾಕ್ಷಿಗಳನ್ನು ಪರಿಶೀಲಿಸಿದ ನಂತರ ನ್ಯಾಯಾಧೀಶರು ಆರೋಪಿಯ ಮೇಲೆ ಆರೋಪ ಹೊರಸಬೇಕೇ ಅಥವಾ ಬೇಡವೇ ಎಂದು ನಿರ್ಧರಿಸುತ್ತಾರೆ. ಒಂದು ವಿಶೇಷ ಮಾಹಿತಿ, ತನಿಖೆಯ ನಂತರ ಆರೋಪಿಯ ವಿರುದ್ಧ ಯಾವುದೇ ಸಾಕ್ಷಿ ಸಿಗದಿದ್ದರೆ ಪೊಲೀಸರು ಅದನ್ನು ಕೈಬಿಡಲು ಬಿ ರಿಪೋರ್ಟ್ ಸಲ್ಲಿಸುತ್ತಾರೆ. ಆದರೆ ಸಾಕ್ಷಿ ಇದ್ದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸುವುದು ಕಾನೂನುಬದ್ಧವಾಗಿ ಕಡ್ಡಾಯ. ನೆನಪಿಡಿ, ಸರಿಯಾದ ಸಮಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವುದು ನ್ಯಾಯ ಸಿಗುವಲ್ಲಿನ ಮೊದಲ ಮತ್ತು ಪ್ರಮುಖ ಹೆಜ್ಜೆ.